Good morning students, welcome to YouTube classes. In this video we are discussing about number system, especially revision of this chapter. Already we are discussing about rational numbers and irrational numbers and representation of irrational numbers on number line and method of writing a decimal expansion into P by Q form and also decimal expansions, terminating decimal expansion and non-terminating decimal expansions. All these are all discussed in this chapter. Today in this video we are discussing about operations on real numbers. Operations on real numbers. First we can understand about real numbers. Real numbers means the collection of both rational numbers and irrational numbers are called real numbers. ರಾಷ್ನಲ್ ನಂಬರು ಮತ್ತು ಇರಾಷ್ನಲ್ ನಂಬರ್ಸ್ ಅವೆರಡೂ ಸೇರಿದಾಗ ನಾವು ಅದನ್ನು ರಿಯಲ್ ನಂಬರ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ರಿಯಲ್ ನಂಬರ್ಸ್ ಇರುತ್ತೆ, ಅಲ್ಲ ರಾಷ್ನಲ್ ನಂಬರ್ಸ್ ಇರುತ್ತೆ, ಇರಾಷ್ನಲ್ ನಂಬರ್ಸು ಇರುತ್ತೆ. ಅವೆರಡುಗಳ ಒಂದು ಸಂಗ್ರಹವೇ ರಿಯಲ್ ನಂಬರ್ಸ್. ಆಪರೇಷನ್ಸ್ ಆನ್ ರಿಯಲ್ ನಂಬರ್ಸ್ ಅಂದರೆ ರಿಯಲ್ ನಂಬರ್ಸ್ ಆನ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ and rationalize the denominator. All these are discussed in this video. Then first problem is add 2 root 2 plus 5 root 3 and root 2 minus 3 root 3. This is first one question. This is about real numbers. ಎಲ್ಲ ಪ್ರಾಬ್ಲಮ್ಸ್ಗಳು ಇರ್ತಕ್ಕಂಥದ್ದು ಇವು ರಿಯಲ್ ನಂಬರ್ಸ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಆಗಿರ್ತವೆ. ಆ್ಯಡ್ ಮಾಡಬೇಕು ಇಲ್ಲಿ 2 ರಿಯಲ್ ನಂಬರ್ಸ್ 2 ರೂಟ್ 2 ಪ್ಲಸ್ 5 ರೂಟ್ 3 ಅನ್ನು ರೂಟ್ 2 ಮೈನಸ್ 3 ರೂಟ್ 3ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಆ್ಯಡ್ ಮಾಡ್ಬೇಕಾದ್ರೆ ಲೈಕ್ ಟರ್ಮ್ ಅನ್ಲೈಕ್ ಟರ್ಮ್ ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸನ್ನು ಯಾವ ರೀತಿ ಅಡಿಷನ್ ಮಾಡ್ತಾ ಹೋಗ್ತೀವಿ ಅದೇ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಅಲ್ಲಿ ವೇರಿಯಬಲ್ ಈ ಲೈಕ್ ಟರ್ಮ್ ಆ್ಯಡ್ ಮಾಡ್ತಾ ಹೋಗ್ತೀವಿ, ಅನ್ಲೈಕ್ ಟರ್ಮನ್ನು ಇದು ಮಾಡ್ತಾ ಹೋಗ್ತೀವಿ. ಆ ರೀತಿ ನಾವು ಇಲ್ಲಿ ಗ್ರೂಪಿಂಗ್ ಮಾಡಬೇಕು. ಇಲ್ಲೂ ಲೈಕ್ ಟರ್ಮ್ ಹೆಂಗೆ ಗ್ರೂಪ್ ಮಾಡೋದು ಸರ್, ಇಲ್ಲಿ ವೇರಿಯಬಲ್ ಇಲ್ಲ ಅಂತೇಳಿ ಅನ್ನೋದ್ರೆ ಹೇಳ್ತೀನಿ ಯಾವ ರೀತಿ ಆ್ಯಡ್ ಮಾಡ್ಬೇಕಂತೇಳಿ. ಫಸ್ಟ್ ಇಲ್ಲಿ ಆ್ಯಡ್ ಅಂತೇಳಿರೋದ್ರಿಂದ ನಾವೇನು ಮಾಡಬೇಕು, 2 ಟರ್ಮ್ ಇದ್ದಾವೆ. 2 ರೂಟ್ 2 ಪ್ಲಸ್ 5 ರೂಟ್ 3 ಇದೊಂದು ಬೈನಾಮಿಯಲ್ ಇದ್ದಂಗೆ, ಇದೊಂದು 2 ಟರ್ಮ್ ಇದೆ ಇಲ್ಲಿ. ಆ್ಯಂಡ್ ರೂಟ್ 2 ಮೈನಸ್ 3 ರೂಟ್ 3 ಇಲ್ಲಿ ಕೂಡ 2 ಟರ್ಮ್ಸ್ ಇದ್ದಾವೆ. ಎರಡೂ ಆ್ಯಡ್ ಮಾಡಬೇಕು. ದೇಫೋರ್ ಆಗ ನಾವು ಪ್ಲಸ್ ಬರೀಬೇಕು ಮಧ್ಯ. 2 ರೂಟ್ 2 ಪ್ಲಸ್ 5 ರೂಟ್ 3 ಪ್ಲಸ್ ರೂಟ್ 2 ಮೈನಸ್ 3 ರೂಟ್ 3 ಆ್ಯಡ್ ಮಾಡಬೇಕು. ಫಸ್ಟ್ ಗ್ರೂಪಿಂಗ್ ಮಾಡಬೇಕು ಲೈಕ್ ಟರ್ಮ್. ಯಾಕೆಂದರೆ ರೂಟ್ 2 ಇರೋ ನಂಬರಿಗೆ ರೂಟ್ 2 ಲೈಕ್ ಟರ್ಮ್ ಆಗುತ್ತೆ. ರೂಟ್ 2 ಇರೋ ನಂಬರಿಗೆ ರೂಟ್ 2 ಇರೋದು ಲೈಕ್ ಟರ್ಮ್. ರೂಟ್ 3 ಇರೋ ನಂಬರ್ಗೆ ರೂಟ್ 3 ಇರೋ ನಂಬರ್ ಲೈಕ್ ಟರ್ಮ್ ಆಗುತ್ತೆ. ಹಾಗಾಗಿ 2 ರೂಟ್ 2 ಪ್ಲಸ್ ರೂಟ್ 2 ಒಂದು ಕಡೆ ಗ್ರೂಪ್ ಮಾಡಬೇಕು, ಪ್ಲಸ್ 5 ರೂಟ್ 3 ಮೈನಸ್ 3 ರೂಟ್ 3 ಒಂದು ಕಡೆ ಗ್ರೂಪ್ ಮಾಡಬೇಕು. ಅರ್ಥ ಆಯ್ತು ಹೇಳಿದ್ದು. ರೂಟ್ 3 ಒಂದು ಲೈಕ್ ಟರ್ಮ್ ಒಂದು ಗ್ರೂಪು, ರೂಟ್ 2 ಒಂದು ಗ್ರೂಪು, ರೂಟ್ 5 ಒಂದು ಗ್ರೂಪ್. ಈ ರೀತಿ ನಾವು ಲೈಕ್ ಟರ್ಮನ್ನು ಗ್ರೂಪ್ ಮಾಡ್ತಾ ಹೋಗಬೇಕು. ನೋಡಿ 2 ರೂಟ್ 2 ಪ್ಲಸ್ ರೂಟ್ 2 ಒಂದು ಗ್ರೂಪು, ಇದನ್ನು ಆ್ಯಡ್ ಮಾಡಬೇಕು. 2 ರೂಟ್ 2 ಪ್ಲಸ್ ರೂಟ್ 2 ಅಂದರೆ ನಾವೀಗ ರೂಟ್ 2 ಇದೆ, ನಾವು ರೂಟಿಂದ ಹೊರಗಡೆ ಇರೋ ನಂಬರ್ನ ಹೊರಗಡೆ ಇರೋ ನಂಬರ್ಗೆ ಆ್ಯಡ್ ಮಾಡಬೇಕು. ಅರ್ಥ ಆಯ್ತು ಹೇಳಿದ್ದು. ಈಗ ರೂಟ್ 2 ಕಾಮನ್ ತಗೊಂಡ್ರೆ ಇನ್ನೇನು ಉಳಿತಿಲಿ, 2 ಪ್ಲಸ್ 1 ಉಳಿತಿಲಿ. ಏನಿಲ್ಲ ಅಂದರೆ 1 ಇರುತ್ತೆ. ರೂಟಿಂದ ಹೊರಗಡೆ ಏನಿಲ್ಲ ಅಂದರೆ 1 ಇರುತ್ತೆ. ಆಗ ಎರಡು ಕಡೆ ರೂಟ್ ಇದೆ, ರೂಟ್ 1 ಹೊರ ಬರ್ಕೊಂಡಾಗ ಇಲ್ಲಿ 2 ಉಳಿಯುತ್ತೆ, ಇಲ್ಲಿ 1 ಉಳಿಯುತ್ತೆ. 2 ಪ್ಲಸ್ 1 ಆಗುತ್ತೆ. ಪ್ಲಸ್ ಸಿಮಿಲರ್ಲಿ ಇಲ್ಲೂ ರೂಟ್ 3 ಇದೆ, ಇಲ್ಲೂ ರೂಟ್ 3 ಇದೆ. ರೂಟ್ 3 ಹೊರ ತಗೊಂಡಾಗ ಇಲ್ಲಿ 5 ಉಳಿತು. 5 ಮೈನಸ್ ಇದೆಯಾ, ಮೈನಸ್ ಬರೀಬೇಕು. ಇಲ್ಲಿ 3 ಇದೆಯಾ, 3 ಬರ್ಕೋಬೇಕು. ಅವಾಗ 5 ಮೈನಸ್ 3 ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ರೂಟ್ 2 ಪ್ಲಸ್ 1 ಅಂದರೆ ಏನಾಗುತ್ತೆ, 3 ಆಗುತ್ತೆ. ಅವಾಗ 3 ರೂಟ್ 2 ಆಗುತ್ತೆ. 3 ನಾವು ಇಲ್ಲಿ ಮುಂದ್ಗಡೆ ರೂಟಿಂದ ಮುಂದೆ ಬರೀಬೇಕು. 3 ರೂಟ್ 2 ಆಗುತ್ತೆ. ಪ್ಲಸ್ ರೂಟ್ 3 ಇಂಟು 5 ಮೈನಸ್ 3 ಅಂತಿದೆ. 5 ಮೈನಸ್ 3 ಅಂದರೆ 5 ಮೈನಸ್ 3 ಬಿಕಮ್ಸ್ 2 ಆಗುತ್ತೆ. ಅವಾಗ 2 ರೂಟ್ 3 ಆಗುತ್ತಿದೆ. ಫಾರ್ 3 ರೂಟ್ 2 ಪ್ಲಸ್ 2 ರೂಟ್ 3 ಇವೆರಡು ಆ್ಯಡ್ ಮಾಡೋಕ್ಕೆ ಬರುತ್ತಾ, ಬರಲ್ಲ. ಬಿಕಾಸ್ ಇಲ್ಲಿ ರೂಟ್ 2 ಇದೆ, ಇಲ್ಲಿ ರೂಟ್ 3 ಇದೆ. ಇವೆರಡು ಅನ್ಲೈಕ್ ಟರ್ಮ್ಸ್. ಹಾಗಾಗಿ ಇವೆರಡೂ ಆ್ಯಡ್ ಮಾಡೋಕ್ಕೆ ಬರಲ್ಲ. ಇಲ್ಲಿಗೆ ಎನಫ್ ಆಗುತ್ತೆ. ಇದೇ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತು ಹೇಳಿದ್ದು. ಇಲ್ಲಿ ರೂಟ್ 2 ಇದ್ದರೆ 3 ರೂಟ್ 2 ಪ್ಲಸ್ 2 ರೂಟ್ 2 ಅಂತಿದ್ರೆ ಆ್ಯಡ್ ಮಾಡ್ಬೋದಿತ್ತು. ಅಥವಾ 3 ರೂಟ್ 3 ಪ್ಲಸ್ 2 ರೂಟ್ 3 ಅಂತಿದ್ರು ಆ್ಯಡ್ ಮಾಡ್ಬೋದಿತ್ತು. ಬಟ್ ಇಲ್ಲಿ ರೂಟ್ 2 ಇದೆ, ಇಲ್ಲಿ ರೂಟ್ 3 ಇದೆ. ಅವೆರಡು ಬೇರೆ ಟರ್ಮ್ ಆಗುತ್ತೆ. ಹಾಗಾಗಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ ರೀತಿ ನಾವು ಅಡಿಷನನ್ನು ಮಾಡ್ತಾ ಹೋಗಬೇಕು. ರಿಯಲ್ ನಂಬರ್ಸ್ ಕೊಟ್ಟಾಗ ಆ್ಯಡ್ ಮಾಡೋದು ಈ ರೀತಿ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಮಲ್ಟಿಪ್ಲೈ 6 ರೂಟ್ 5 ಬೈ 2 ರೂಟ್ 5. ನಿಮಗೆ ಈಸಿಯಾಗಿ 6ಅನ್ನು 2 ಮಲ್ಟಿಪ್ಲೈ ಮಾಡಿರಿ ಅಂದರೆ 6 ಇಂಟು 2 ಈಸ್ ಈಕ್ವಲ್ ಟು 12 ಅಂತ ಆನ್ಸರ್ ಹೇಳ್ಬಿಡ್ತೀರಾ. ಅದು ಈಸಿ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಯಲ್ ನಂಬರ್ಸು. ಹಾಗಾಗಿ ನಾವು 6 ರೂಟ್ 5 ಬೈ 2 ರೂಟ್ 5ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಫಸ್ಟ್ ಸ್ಟೆಪ್ ನೀವು ಆ್ಯಸ್ ಇಟ್ ಈಸ್ ಸಿಂಬಲನ್ನು ಯೂಸ್ ಮಾಡ್ತಾ ಹೋಗ್ತೀರಾ. 6 ರೂಟ್ 5 ಇಂಟು 2 ರೂಟ್ 5 ಅಂತ ಫಸ್ಟ್ ಸ್ಟೆಪ್ಪಲ್ಲಿ ಬರ್ಕೋಬೇಕು. ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ರೂಟಿಂದ ಹೊರಗಡೆ ಇರೋ ನಂಬರ್ನ ರೂಟಿಂದ ಹೊರಗಡೆ ಇರೋ ನಂಬರಿಗೆ ಮಲ್ಟಿಪ್ಲೈ ಮಾಡಬೇಕು.
ರೂಟಿಂದ ಒಳಗಡೆ ಇರೋ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ತಿಳಿದು ಈ 5ಅನ್ನು ಈ 2ಗೆ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಆಮೇಲೆ ಈ 6ಅನ್ನು ಈ 5ಗೆ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಈಗ 6 ಹೊರಗಡೆ ಇದೆಯಾ, ಹೊರಗಡೆ ಇರೋ ನಂಬರ್ ಯಾವುದು 2, ಇವೆರಡನ್ನು ಮಲ್ಟಿಪ್ಲೈ ಮಾಡ್ಬೋದು. ರೂಟ್ ಫೈವ್ ಮಲ್ಟಿಪ್ಲೈ ಮಾಡ್ಬೋದು. ಅರ್ಥ ತಿಳಿದು ಹಾಗಾಗಿ 6 ಇಂಟು 2 ಇಂಟು ರೂಟ್ 5 ಇಂಟು ರೂಟ್ 5, 6 2s 12 ಇಂಟು ರೂಟ್ 5 ಮಲ್ಟಿಪ್ಲೈ ಮಾಡಿದಾಗ ಫಾರ್ ಎಕ್ಸಾಂಪಲ್ ರೂಟು 5 ಇಂಟು 5 ಅಂತ ಆಗುತ್ತೆ. ಅಂದರೆ 5 5s 25, ರೂಟ್ 25 ಆಗುತ್ತೆ. ನಿಮಗೆ ಗೊತ್ತಿರುವ ಹಾಗೆ ಸ್ಕ್ವೇರ್ ರೂಟ್ ಆಫ್ 25 ಅಂದರೆ ಆನ್ಸರ್ ಎಷ್ಟು ಬರುತ್ತೆ, 5 ಬರುತ್ತೆ. ಹಾಗೆ ಡೈರೆಕ್ಟಾಗಿ ನಾವು 5 ಅಂತ ಬರ್ಕೊಳ್ಬೋದು. ರೂಟ್ 5 ಏನಾಗುತ್ತೆ, ರೂಟ್ 25 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 25 ಅಂದರೆ ಅದು ವ್ಯಾಲ್ಯೂ ಎಷ್ಟು, 5 ಅಂತ ಗೊತ್ತಿರುತ್ತೆ. ಹಾಗಾಗಿ 5 ಬರುತ್ತೆ ಆನ್ಸರು. ಇನ್ನೊಂದು ರೀತಿ ಬರ್ಕೋಬೋದು, ರೂಟ್ 5 ಇಂಟು ರೂಟ್ 5 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀರಾ. ಆವಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 5 ಉಳಿಯುತ್ತೆ. ಎರಡು ರೀತಿಯಲ್ಲಿ ಯಾವ ರೀತಿನಾದರೂ ನೀವು ಬರ್ಕೊಳ್ಬೋದು. ಹಾಗಾಗಿ 6 2s 12 ಇಂಟು ರೂಟ್ 5 ಮಾಡಿದಾಗ ಎಷ್ಟಾಗುತ್ತೆ, 5 ಬರುತ್ತೆ. 12 5s 60, ಆನ್ಸರ್ ಎಷ್ಟು ಬಂತಾಗುತ್ತೆ, 60 ಬಂತು. ಅಂದರೆ 6 ರೂಟ್ 5ಅನ್ನು 2 ರೂಟ್ 5ಇಂದ ಮಲ್ಟಿಪ್ಲೈ ಮಾಡಿದಾಗ ಆನ್ಸರು 60 ಬರುತ್ತೆ. ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಹೇಳಿದ್ದು ರೂಟಿಂದ ಹೊರಗಡೆ ಇರೋ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. ರೂಟಿಂದ ಒಳಗಡೆ ಇರೋ ನಂಬರ್ನ ರೂಟ್ ಒಳಗಡೆ ಇರತಕ್ಕಂಥ ನಂಬರ್ಗೆ ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಡಿವೈಡ್ 8 ರೂಟ್ 15 ಬೈ 2 ರೂಟ್ 3. ಈಗ ನಾವು ಡಿವಿಷನ್ ನೋಡ್ತಾವೆ. ಮಲ್ಟಿಪ್ಲಿಕೇಶನ್ ಗೊತ್ತಾಯಿತು, ಡಿವಿಷನ್ ಯಾವ ರೀತಿ ಮಾಡೋದು ಅಂತೇಳಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟೆಪ್ ನಿಮ್ಮ ಆ್ಯಸ್ ಇಟ್ ಈಸ್ ಫ್ರ್ಯಾಕ್ಷನಲ್ಲಿ ಬರ್ಕೊಳ್ರಿ. 8 ರೂಟ್ 15 ಮೇಲೆ ಬರ್ಕೊಳ್ತೀರಾ, ಡಿವೈಡೆಡ್ ಬೈ 2 ರೂಟ್ 3ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ನಾವು ರಿಯಲ್ ನಂಬರ್ಸನ್ನು ಡಿವೈಡ್ ಮಾಡಬೇಕಾದ್ರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ ಬರ್ಕೊಳ್ತಾ ಹೋಗ್ತೀರಾ. ನೋಡಿ 8 ರೂಟ್ 15 ಬೈ 2 ರೂಟ್ 3 ಆಯಿತು. ನೋಡಿ ರೂಟಿಂದ ಹೊರಗಡೆ ಇರೋ ನಂಬರ್ನ ಒಂದು ಕಡೆ ಗ್ರೂಪ್ ಮಾಡ್ತೀನಿ. 8 ಬೈ 2 ಇಂಟು ರೂಟ್ 5 ಬೈ ರೂಟ್ 3 ಅಂತ ಬರ್ಕೊಳ್ತೀರಾ. 8 ಬೈ 2 ಇಂಟು ರೂಟ್ 5ಅನ್ನು ನಾವೆಂತ ಬರ್ಕೋದು, ರೂಟ್ 5 ಇಂಟು 3 ಅಂತ ಬರ್ಕೋಬೋದಾ. 15 ಬದಲಾಗಿ 5 ಇಂಟು 3 ಅಂತ ಬರ್ಕೋಬೋದು. ಬಿಕಾಸ್ 5 3s 15 ಬರುತ್ತೆ. ಹಾಗಾಗಿ 5 ಇಂಟು 3 ಅಂತ ಬರ್ಕೊಳ್ತೀನಿ. ನೋಡಿ ಇಲ್ಲಿ 2 1s 2, 2 4s 8. 8ಅನ್ನು 2ಇಂದ ಡಿವೈಡ್ ಮಾಡಿದಾಗ 4 ಬರುತ್ತೆ. 4 ಇಂಟು ರೂಟ್ 5 ಇಂಟು ರೂಟ್ 3ನ ನಾವು ಈಗ ರೂಟು ಸಪ್ರೇಟ್ ಬರ್ಕೊಂಡ್ರೆ ರೂಟು 5ಗೆ ಸಪ್ರೇಟ್ ರೂಟ್ ಬರ್ಕೋಬೋದು, 3ಗೆ ಸಪ್ರೇಟ್ ರೂಟ್ ಬರ್ಕೋಬೋದು. ಇವಾಗ ರೂಟ್ 5 ಇಂಟು ರೂಟ್ 3 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನಿದೆ, ರೂಟ್ 3 ಇದೆ. ರೂಟ್ 3 ಹಾಗೆ ಬರ್ಕೊಳ್ತೀರಾ. ಈ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. ಇನ್ನು 4 ಇಂಟು ರೂಟ್ 5 ಮಾತ್ರ ಉಳಿಯುತ್ತೆ. 4 ಇಂಟು ರೂಟ್ 5 4 ರೂಟ್ 5. ಮತ್ತು ಇವೆರಡನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಯಾಕೇಳಿ ಇಲ್ಲಿ ರೂಟ್ ಇದಕ್ಕೆ 4ಗೆ ರೂಟ್ ಇಲ್ಲ. ಹಾಗಾಗಿ ರೂಟ್ ಇಂದ ಹೊರಗಡೆ ಇರ್ತಕ್ಕಂಥ ನಂಬರ್ನ ಇಲ್ಲಿ ಹೊರಗಡೆ ಏನಿಲ್ಲ ಅಂದರೆ 1 ಇರುತ್ತೆ. ಹಾಗಾಗಿ 4 1s 4, ರೂಟ್ 5 ಇದೆಯಾ, ರೂಟ್ 5 ಹಾಗೆ ಬರ್ಕೋಬೇಕು. 4 ರೂಟ್ 5 ಆಗುತ್ತೆ. ಈಗ ನೀವು 4 ಇಂಟು ಎಕ್ಸ್ ಅಂತ ಮಲ್ಟಿಪ್ಲೈ ಮಾಡ್ತೀರಾ. 4 ಇಂಟು ಎಕ್ಸ್ ಏನಾಗುತ್ತೆ, 4x ಆಗುತ್ತೆ. ಸಿಮಿಲರ್ಲಿ 4 ಇಂಟು ರೂಟ್ 5 ಏನಾಗುತ್ತೆ, 4 ರೂಟ್ 5 ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು. ಫ್ರ್ಯಾಕ್ಷನ್ನ ಬರ್ಕೋಬೇಕು. ರೂಟಿಂದ ಹೊರಗಡೆ ಇರೋ ನಂಬರ್ನ ರೂಟಿಂದ ಹೊರಗಡೆ ಇರೋ ನಂಬರ್ಗೆ ಡಿವೈಡ್ ಮಾಡಬೇಕು. ರೂಟಿಂದ ಒಳಗಡೆ ಇರೋ ನಂಬರ್ನ ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡು ಈಕ್ವಲ್ಸ್ ಲೈಕ್ ಟರ್ಮ್ ಮಾಡಿಕೊಂಡು ಅವನ್ನ ಕ್ಯಾನ್ಸಲ್ ಮಾಡೋದ್ರ ಮುಖಾಂತರ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಅಂಡರ್ಸ್ಟ್ಯಾಂಡ್? ಇದು ಡಿವಿಷನ್ ಆಫ್ ರಿಯಲ್ ನಂಬರ್ಸ್. ಅರ್ಥ ಆಯ್ತು ಹೇಳಿದ್ದು. ಈಗ ಜೊತೆಗೆ ಆಲ್ಜಿಬ್ರಾಕ್ ಐಡೆಂಟಿಟೀಸ್ ಬರ್ತಾ ಹೋಗುತ್ತೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್, a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಅವನ್ನು ಯೂಸ್ ಮಾಡ್ಕೊಂಡು ಕೆಲವು ಲೆಕ್ಕಗಳನ್ನು ಮಾಡ್ತಾ ಹೋಗ್ಬೋದು. ನೋಡಿ, ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್. 5 ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ರೂಟ್ 5. ನಿಮಗೆ ಮಲ್ಟಿಪ್ಲಿಕೇಶನ್ ಆಫ್ ಬೈನಾಮಿಯಲ್ ಬೈ ಎ ಬೈನಾಮಿಯಲ್, ಮಲ್ಟಿಪ್ಲಿಕೇಶನ್ ಆಫ್ ಬೈನಾಮಿಯಲ್ ಬೈ ಎ ಮಾನಾಮಿಯಲ್, ಮಲ್ಟಿಪ್ಲಿಕೇಶನ್ ಆಫ್ ಟ್ರೈನಾಮಿಯಲ್ ಬೈ ಎ ಬೈನಾಮಿಯಲ್, ಇವರೆಲ್ಲ ಕಲ್ತಿರ್ತೀರ. ಅದೇ ಕಾನ್ಸೆಪ್ಟೇ ಯೂಸ್ ಆಗುತ್ತೆ ಇಲ್ಲಿ. ಬಟ್ ನಂಬರ್ಸ್ ಇರ್ತಾವೆ, ರಿಯಲ್ ನಂಬರ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಇಲ್ಲಿ. ನೋಡಿ, ಮಲ್ಟಿಪ್ಲಿಕೇಶನ್ ಆಫ್ ಮಲ್ಟಿಪ್ಲೈ ಇದು ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ರಾಕೆಟ್ ಇದೆ, ಯಾವುದು ಮಲ್ಟಿಪ್ಲೈ ಅಂತೇಳಿಲ್ಲ, ಇಂಟು ಸಿಂಬಲ್ ಇಲ್ಲ, ಏನಿಲ್ಲ. ಬಟ್ ಯಾಕೆ ನೀವು ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲಿ ಎರಡು ಮಧ್ಯೆ ಬ್ರಾಕೆಟನ್ನು ಯೂಸ್ ಮಾಡಿದ್ದಾರೆ. ಬ್ರಾಕೆಟ್ಸನ್ನು ಯೂಸ್ ಮಾಡಿದಾಗ ನಾವು ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು. 5 ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ರೂಟ್ 5 ಅಂತ ಬರ್ಕೊಳ್ತೀರ. 5 ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ರೂಟ್ 5 ಫಸ್ಟ್ ಸ್ಟೆಪ್ಪಲ್ಲಿ ಆ್ಯಸ್ ಇಟ್ ಇಸ್ ಬರ್ಕೊಳ್ರಿ. ನಾವೇನು ಮಾಡೋದು, ನಾವು ಫಸ್ಟ್ ಟರ್ಮ್ ಏನಿದೆಯಲ್ಲ 5ಇಂದ ಈ 2 ಪ್ಲಸ್ ರೂಟ್ 5ಅನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟು 5ಇಂದ 2 ಪ್ಲಸ್ ರೂಟ್ 5ನ ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ರೂಟ್ 7ಇಂದ ಎಗೇನ್ 2 ಪ್ಲಸ್ ರೂಟ್ 5ನ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತು ಹೇಳಿದ್ದು. ಇಲ್ಲಿ ನಾವು ನೋಡಿ 5ಇಂದ 2 ಪ್ಲಸ್ ರೂಟ್ 5ಅನ್ನು ಮಲ್ಟಿಪ್ಲೈ ಮಾಡಬೇಕು. ಎಗೈನ್ ರೂಟ್ 7ಇಂದ ಎಗೈನ್ ಮತ್ತು 2 ಪ್ಲಸ್ ರೂಟ್ 5ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಹಾಗಾಗಿ 5 ಇಂಟು 2 ಪ್ಲಸ್ ರೂಟ್ 5 ಅಂತ ಬರ್ಕೊಳ್ರಿ, ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ರೂಟ್ 5 ಅಂತ ಬರ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್. ಅರ್ಥ ಆಯ್ತು ಹೇಳಿದ್ದು. ಈ ಟರ್ಮಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಅಗೇನ್ ಸೆಕೆಂಡ್ ಟರ್ಮಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಮಲ್ಟಿಪ್ಲಿಕೇಶನ್ ಆಫ್ ಬೈನಾಮಿಯಲ್ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರಾ ಅದೇ ರೀತಿ ಮಲ್ಟಿಪ್ಲೈ ಮಾಡಬೇಕು.
ನೀವು ಗೊತ್ತಿರುವ ಹಾಗೆ 5 ಅಂತ ಬರ್ಕೊಳ್ತಾರೆ. ಪ್ಲಸ್ ಇದೆಯಾ, ಪ್ಲಸ್ 5 × √5 ಅಂತ ಬರ್ಕೊಳ್ಳಿ, ಪ್ಲಸ್ √7 × 2 ಪ್ಲಸ್ √7 × 5 ಇದು ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ ಒಂದು ಸಾರಿ, ಈಸಿ ಆಗುತ್ತೆ. 5 2 ಎಷ್ಟು 10 ಪ್ಲಸ್ 5 × √5 5 ಬರುತ್ತೆ. ಮತ್ತು √25 ಅಂತ ಬರೆಯಂಗಿಲ್ಲ ನೀವು, ಯಾಕೆ ಹೇಳಿ, ಇದಕ್ಕೆ ರೂಟ್ ಇಲ್ಲ. ಹಾಗಾಗಿ ಈ √5 ಈ 5 ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಈ 5 1 ಇಲ್ಲಿ ಏನಿಲ್ಲ ಅಂದರೆ ಒಂದಿರುತ್ತೆ, 5 1 5 √5 ಇದೆ, √5 ಹಾಗೆ ಬರ್ಕೋಬೇಕು. ಪ್ಲಸ್ ಸಿಮಿಲರ್ ಇದು ಕೂಡ ಅಷ್ಟೇ, √7 × 2 √7 ಪ್ಲಸ್ ನೋಡಿ ಎರಡಕ್ಕೂ ರೂಟ್ ನಂಬರ್ ಇದ್ದಾವೆ, ಇಲ್ಲೂ √5 ಇದೆ, ಇಲ್ಲೂ √7 ಇದೆ, ರೂಟ್ ಇರೋ ನಂಬರ್ ಈಗ ಮಲ್ಟಿಪ್ಲೈ ಮಾಡ್ಬೋದು. 5 7 35 ಹಾಗಾಗಿ √5 × 7 ಅಂತ ಬರ್ಕೊಳ್ಬೋದು. ಎರಡಕ್ಕೂ ಸೇಮ್ ಒಂದೇ ರೂಟ್ ಬರ್ಕೋಬೋದು. 10 ಪ್ಲಸ್ 5 √5 ಪ್ಲಸ್ 2 √7 ಪ್ಲಸ್ √35 ನೋಡಿ ಈಗ ಯಾವುದು ಲೈಕ್ ಟರ್ಮ್ ಇಲ್ಲ ಇಲ್ಲಿ, ಹಾಗಾಗಿ ಇದಕ್ಕೆ ಇಲ್ಲಿಗೆ ಎಂಡ್ ಆಗುತ್ತೆ, ಇದು ಆನ್ಸರ್ ಆಗುತ್ತೆ. ಈ ರೀತಿ ಬೈನಾಮಿಯಲ್ ಬೈನಾಮಿಯಲ್ ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರೋ ಅದೇ ರೀತಿ ಮಲ್ಟಿಪ್ಲೈ ಮಾಡಬೇಕು ಇಲ್ಲೂ ಕೂಡ. ಅರ್ಥ ಆಯ್ತು ಹೇಳಿದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, 5 + √5 × 5 - √5 ಸಿಂಪ್ಲಿಫೈ ಮಾಡಬೇಕು ಇಲ್ಲಿ. 5 + √5 × 5 - √5 ಈ ಒಂದು ಕ್ವಶನನ್ನು ಅಬ್ಸರ್ವ್ ಮಾಡಿದರೆ ನಿಮಗೊಂದು ಪ್ಯಾಟರ್ನ್ ಸಿಗುತ್ತೆ. ಈ ಕೊಟ್ಟಿರ್ತಕ್ಕಂಥ ಕ್ವಶನ್ ಯಾವ ಪ್ಯಾಟರ್ನಾಗಿದೆಯಪ್ಪ ಅಂದರೆ A + B × A - B ಫಾರ್ಮುಲಾದಾಗಿದೆ. ಅರ್ಥ ಆಯ್ತು ಹೇಳಿದ್ದು. A + B × A - B ಅಂದರೆ A ಪ್ಲೇಸಲ್ಲಿ 5 ಇದೆ, B ಪ್ಲೇಸಲ್ಲಿ √5 ಇದೆ. ಅದೇ ಥರ ಇಲ್ಲಿ A ಪ್ಲೇಸಲ್ಲಿ 5 ಇದೆ, B ಪ್ಲೇಸಲ್ಲಿ ಇಲ್ಲೂ √5 ಇದೆ. ಹಾಗಾಗಿ A + B × A - B ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ, A² - B² ಅಂತೇಳಿ. ಹಾಗಾಗಿ A = 5, B = √5. ಇಲ್ಲಿ ಕೊಟ್ಟಿರ್ತಕ್ಕಂಥ LHS ಅಲ್ಲಿದೆ, RHS ಕನ್ವರ್ಟ್ ಮಾಡ್ಬೇಕು ನೀವು. A² - B², A ಅಂದರೆ 5² - B² ಅಂದರೆ √5² ನೋಡಿ, ಈ ಸ್ಕ್ವೇರ್ ಕ್ಯಾನ್ಸಲ್ ಮಾಡಬೇಕು, 5 ಮಾತ್ರ ಉಳಿಯುತ್ತೆ. ಇಲ್ಲಿ 5 ಸ್ಕ್ವೇರ್ ಮಾಡಿದರೆ 5 × 5 ಎಷ್ಟಾಗುತ್ತೆ 25 ಆಗುತ್ತೆ. 25 - 5 ಉಳಿತು. ಇಲ್ಲಿ 5 ಹೆಂಗಂತ ಗೊತ್ತಾಯ್ತಲ್ಲ, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 5 ಮಾತ್ರ ಉಳಿಯುತ್ತೆ. 25 - 5 ಎಷ್ಟಾಗುತ್ತೆ 20 ಆಗುತ್ತೆ. ಇದು ಸಿಂಪಲ್ ಪ್ರಾಬ್ಲಮ್. ಇಲ್ಲಿ ನಾವು A + B × A - B = A² - B² ಈ ಒಂದು ಐಡೆಂಟಿಟಿಯನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಈಗ ನೋಡಿ √3 + √7 ಹೋಲ್ ಸ್ಕ್ವೇರ್ ಇದು ಕೂಡ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ನಿಮಗೆ ಇದು ಪ್ರಾಬ್ಲಮ್ ನೋಡಿದ ತಕ್ಷಣ ಈಸಿ ಆಗುತ್ತೆ, ಯಾವ ಫಾರ್ಮುಲಾ ಯೂಸ್ ಮಾಡೋದು ಅಂತ ಗೊತ್ತಾಗ್ಬಿಡುತ್ತೆ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ನಾವು, A + B ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾಕಂದರೆ ಇಲ್ಲಿ √3 + √7 ಹೋಲ್ ಸ್ಕ್ವೇರ್ ಫಾರ್ಮುಲಾ ಇದೆಯಲ್ಲ, ಹಾಗಾಗಿ ಇಲ್ಲಿ ಯಾವ ಫಾರ್ಮುಲಾ ಅಪ್ಲಿಕೇಬಲ್ ಆಗುತ್ತಪ್ಪ ಅಂದರೆ A + B ಹೋಲ್ ಸ್ಕ್ವೇರ್. A + B ಹೋಲ್ ಸ್ಕ್ವೇರ್ = A² + B² + 2AB ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗಾಗಿ ಇಲ್ಲಿ A ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿರಬೇಕು ನಿಮಗೆ. A ಪ್ಲೇಸಲ್ಲಿ √3 ಇದೆ, ಹಾಗಾಗಿ A ವ್ಯಾಲ್ಯೂ √3 ಆಗುತ್ತೆ. B ಪ್ಲೇಸಲ್ಲಿ √7 ಇದೆ, ಹಾಗಾಗಿ B ವ್ಯಾಲ್ಯೂ √7 ಅಂತ ಬರ್ಕೋಬೋದು. A = √3, B = √7 ಆದಮೇಲೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಇದು ಈ ಒಂದು A + B ಹೋಲ್ ಸ್ಕ್ವೇರ್ LHS ಫಾರ್ಮೆಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಕ್ವಶನ್ನಲ್ಲೇ ಇದೆ. ನಾವೇನು ಬರ್ಕೋಬೇಕು, RHS ಕನ್ವರ್ಟ್ ಮಾಡಬೇಕು. RHS ಅಲ್ಲಿ ಏನಿದೆ A² ಅಂದರೆ √3 ಹೋಲ್ ಸ್ಕ್ವೇರ್ ಪ್ಲಸ್ B² ಅಂದರೆ √7 ಹೋಲ್ ಸ್ಕ್ವೇರ್. ಯಾಕಂದರೆ B ವ್ಯಾಲ್ಯೂ ಏನಿದೆ √7 ಇದೆ, ಅದು ಹೋಲ್ ಸ್ಕ್ವೇರ್ ಮಾಡಬೇಕು. ಪ್ಲಸ್ 2AB 2 × √3 × √7. ಸಿಮಿಲರ್ ಫಸ್ಟ್ ಸ್ಟೆಪ್ ಸ್ಕ್ವೇರು ಕ್ಯಾನ್ಸಲ್ ಮಾಡಿರಿ 3 ಉಳಿಯುತ್ತೆ. ಇಲ್ಲಿ ಸ್ಕ್ವೇರು ಕ್ಯಾನ್ಸಲ್ ಮಾಡಿರಿ 7 ಉಳಿಯುತ್ತೆ. ಪ್ಲಸ್ 2 ಆಗೇ ಇರಲಿ, ಎರಡಕ್ಕೂ ರೂಟ್ ಇರೋದ್ರಿಂದ ಮಲ್ಟಿಪ್ಲೈ ಮಾಡ್ಬೋದು, 3 × 7 ಅಂತ ಬರ್ಕೊಳ್ತೀರಾ. 3 + 7 + 2 √21. 3 + 7 ಎಷ್ಟಾಗುತ್ತೆ 10 ಆಗುತ್ತೆ. ಸರ್ 10 + 2 12 ಅಂತ ಬರ್ಕೋಬೋದಲ್ಲ, ಇದು ಕೂಡಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ನೋಡಿಲಿ, ಇದು 2 ಅನ್ನೋದು ಒಂದೇ ನಂಬರ್ ಇಲ್ಲ, ಅದ್ರ ಜೊತೆಗೆ √21 ಅಂತ ಇದೆ. ಹಾಗಾಗಿ ಇಲ್ಲಿ ರೂಟ್ ಇಲ್ಲ, ಇವೆರಡಕ್ಕೂ ಮಾತ್ರ, ಇವೆರಡು ಕಾನ್ಸ್ಟೆಂಟ್, ಇವನ್ನ ಆ್ಯಡ್ ಮಾಡ್ಬೋದು. ಬಟ್ ಈ ಒಂದು 10 2ಗೆ ಆ್ಯಡ್ ಮಾಡೋಕ್ಕೆ ಬರಲ್ಲ. 2 ಜೊತೆಗೆ √21 ಇದೆ, 2 ಒಂದೇ ಸಿಂಗಲ್ ಆಗಿದ್ದರೆ ಅಥವಾ ನೀವು 2 ಪ್ಲಸ್ ಅಂತಿದ್ದರೆ ಬೇಕಾದ್ರೆ 2 + 10 12 ಅಂತ ಆ್ಯಡ್ ಮಾಡ್ಬೋದು. 2 √21 ಅಂತಿದೆ. ಹಾಗಾಗಿ ಇದಿಷ್ಟು ಒನ್ ಟರ್ಮ್, ಇದು ವೇರಿಯಬಲ್ ಇದ್ದಂಗೆ, ಇದು ಕಾನ್ಸ್ಟೆಂಟ್ ಇದ್ದಂಗೆ, ಇಲ್ಲಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಹಾಗಾಗಿ 2 √21 ಆಗೇ ಬರೀಬೇಕು. ಅರ್ಥ ಆಯ್ತು ಹೇಳಿದ್ದು. ಸರ್ ಇಲ್ಲಿ ಹೊರಗಿರೋ ನಂಬರಿಗೆ ಆ್ಯಡ್ ಮಾಡ್ಬೋದಲ್ಲ ಅಂತ ಕೇಳ್ಬೋದು, ಬಟ್ ಇಲ್ಲಿ ಯಾವುದೇ ರೂಟ್ ಇಲ್ಲ. ಇಲ್ಲಿ ಏನಾದರೂ √21 ಅಂತಂದಿದ್ದರೆ ಇವೆರಡು ಲೈಕ್ ಟರ್ಮ್ ಆಗ್ತಿತ್ತು, ಆ್ಯಡ್ ಮಾಡ್ಬೋದಿತ್ತು. ಬಟ್ ಇಲ್ಲಿ 10 ಅನ್ನೋದು ಬೇರೆ ನಂಬರು, 2 √21 ಅನ್ನೋದೇ ಬೇರೆ ಒಂದು ಟರ್ಮ್, ಹಾಗಾಗಿ ಆ್ಯಡ್ ಮಾಡೋಕ್ಕೆ ಬರಲ್ಲ. ಇಲ್ಲಿಗೆ ಆನ್ಸರ್ ಆಗುತ್ತೆ. ನೀವು ಮತ್ತೆ ಇಲ್ಲಿ 3 + 7 10 10 + 2 12 12 √21 ಅಂತ ಬರೆದ್ರೆ ತಪ್ಪು. ಇದಿಷ್ಟು ಒನ್ ಟರ್ಮ್ ಆಗುತ್ತೆ, ಹಾಗಾಗಿ ಕೇರ್ಫುಲ್ಲಾಗಿ ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ನು, ಸಿಂಪ್ಲಿಫೈ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್. √7 √11 - √7 × √11 + √7. ಈಸಿ, ನಿಮ್ಗೆ ಗೊತ್ತಿದೆಯಲ್ಲ ಫಾರ್ಮುಲಾ. A + B ×
ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾಗಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ನಿಮಗೆ ಫಾರ್ಮುಲಾನು ಕೂಡ ಜ್ಞಾಪಕ ಇದೆ. ಎ ಅಂದರೆ ಎಷ್ಟು? √11. ಬಿ ಅಂದರೆ √7. ಫಾರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು. ಎ ಸ್ಕ್ವೇರ್ ಅಂದರೆ √11 ಹೋಲ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ √7 ಹೋಲ್ ಸ್ಕ್ವೇರ್. ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಕೂಡ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 11 ಉಳಿಯುತ್ತೆ, ಇಲ್ಲಿ 7 ಉಳಿಯುತ್ತೆ. 11 ಮೈನಸ್ 7 ವಿಚ್ ಬಿಕಮ್ಸ್ 4 ಆಗುತ್ತೆ. ಈ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ವೆರಿ ಈಸಿ ಪ್ರಾಬ್ಲಮ್ಸು. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ ಮುಗೀತು. ಲೈಕ್ ಟರ್ಮ್ಸು ನಿಮಗೆ ಜ್ಞಾಪಕ ಇರಬೇಕಷ್ಟೇ. ಯಾವ ರೀತಿ ಒಂದು ಸರಿ ನೀವು ಅರ್ಥ ಮಾಡ್ಕೊಂಡು ಕ್ಲೀನಾಗಿ ವರ್ಕ್ ಮಾಡಿದೆ ಆದರೆ ಈಸಿಯಾಗಿ ಯಾವ ಫಾರ್ಮುಲಾ ಕೊಟ್ಟರು, ಯಾವ ಪ್ರಾಬ್ಲಮ್ ಕೊಟ್ಟರು ಈಸಿಯಾಗಿ ಮಾಡ್ತಾ ಹೋಗ್ತೀರ. ನೆಕ್ಸ್ಟ್ ಅನದರ್ ಒನ್ ಇಂಪಾರ್ಟೆಂಟ್ ಆ್ಯಂಡ್ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಕೇಳ್ತಾರೆ. ರ್ಯಾಷನಲೈಸ್ ದ ಡಿನಾಮಿನೇಟರ್. ನಿಮಗೆಲ್ಲ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಗೊತ್ತಿರುತ್ತೆ. ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದರೆ ಡಿನಾಮಿನೇಟರ್ನ ರ್ಯಾಷನಲೈಸ್ ಅಂದರೆ ರ್ಯಾಷನಲ್ ನಂಬರಾಗಿ ಕನ್ವರ್ಟ್ ಮಾಡಬೇಕು. ರೂಟ್ ಇರ್ಯಾಷನಲ್ ನಂಬರ್ ಇರುತ್ತೆ, ಆ ಇರ್ಯಾಷನಲ್ ನಂಬರ್ ಇರ್ತಕ್ಕಂಥದ್ದನ್ನ ರ್ಯಾಷನಲ್ ನಂಬರಾಗಿ ಕನ್ವರ್ಟ್ ಮಾಡಬೇಕಷ್ಟೇ. ಅದನ್ನು ನಾವು ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ವಶನ್ ಇದೆ ನೋಡಿ, ಫಸ್ಟ್ 1/√2 ಅಂತ ಇದೆ. ಇಲ್ಲಿ ಡಿನಾಮಿನೇಟರ್ ಅಬ್ಸರ್ವ್ ಮಾಡಿದರೆ √2 ಅಂತ ಇದೆ. √2 ಅನ್ನೋದು ನಿಮಗೆ ಗೊತ್ತಿರುವ ಹಾಗೆ ಇರ್ಯಾಷನಲ್ ನಂಬರು. ಅದನ್ನು ನಾವು ರ್ಯಾಷನಲೈಸ್ ಮಾಡಬೇಕು, ಅಂದರೆ ರ್ಯಾಷನಲ್ ನಂಬರಾಗಿ ಕನ್ವರ್ಟ್ ಮಾಡ್ತಾ ಹೋಗಬೇಕು. ವಿ ನೀಡ್ ಟು ರ್ಯಾಷನಲೈಸ್ ರಿಮೂವ್ ರೂಟ್ ಫ್ರಮ್ ಡಿನಾಮಿನೇಟರ್. ಡಿನಾಮಿನೇಟರಿಂದ ನಾವೇನು ಮಾಡಬೇಕು? ರೂಟನ್ನು ರಿಮೂವ್ ಮಾಡಬೇಕು. ಎನ್ಸ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಬೈ √2. ಅದೇನು ಮಾಡಬೇಕು ನೋಡಿ. ಫಸ್ಟ್ ಕ್ವಶನ್ ಏನಿದೆ 1/√2 ಹಾಗೆ ಬರ್ಕೊಟ್ಟು 1/√2 ಇಂಟು ಡಿನಾಮಿನೇಟರ್ ಇರ್ತಕ್ಕಂಥ ನಂಬರನ್ನೇ ಮೇಲೆ ಮತ್ತು ಕೆಳಗಡೆ ಅಂದರೆ ನ್ಯೂಮಿನೇಟರ್ ಮತ್ತು ಡಿನಾಮಿನೇಟರ್ಗೆ ಅದನ್ನೇ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 1/√2 ಆ್ಯಸ್ ಇಟ್ ಈಸ್ ಕ್ವಶನ್ ಬರ್ಕೊಂಡು ಇಂಟು ಡಿನಾಮಿನೇಟರ್ √2 ಇದೆಯಾ, √2/√2 ಅಂತ ಬರ್ಕೋಬೇಕು. ಇದು ಫಸ್ಟ್ ಸ್ಟೆಪ್. ಇಲ್ಲಿ ಏನಾದರೂ √5 ಇದ್ದಿದ್ರೆ √5/√5 ಅಂತ ಬರ್ಕೊಳ್ತಾ ಇದ್ರಿ, ಅಥವಾ √7 ಅಂತ ಇದ್ದಿದ್ರೆ √7/√7 ಅಂತ ಬರ್ಕೊಳ್ತಾ ಇದ್ರಿ. ಇಲ್ಲಿ √2 ಇದೆ, ಇಂಟು √2/√2 ಮಾಡಬೇಕು. ಇವಾಗ ನಿಮ್ಗೆ ಮಲ್ಟಿಪ್ಲೈ ಮಾಡೋದು ಗೊತ್ತಿದೆ. ನ್ಯೂಮರೇಟ್ರ್ ಮಲ್ಟಿಪ್ಲೈ ಮಾಡಬೇಕು, ಡಿನಾಮಿನೇಟ್ರ್ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು √2 ಆಗುತ್ತೆ, ಡಿವೈಡ್ ಬೈ √2 ಇಂಟು √2 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದಾ. ಅವಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. √2 ಡಿವೈಡ್ ಬೈ 2 ಮಾತ್ರ ಉಳಿಯುತ್ತೆ. ನೋಡಿ, ಡಿನಾಮಿನೇಟರ್ √2 ಆಯಿತಾ, ರೂಟ್ ವ್ಯಾಲ್ಯೂ ಆಯಿತಾ, ರೂಟನ್ನು ರಿಮೂವ್ ಮಾಡಿದ್ದೀವ, ಇದು ರ್ಯಾಷನಲೈಸ್ ಆಗುತ್ತೆ. ಅವಾಗ 2 ಅನ್ನೋದೇನದು ರ್ಯಾಷನಲ್ ನಂಬರ್. ಅರ್ಥ ತಿಳಿದು ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ √2/√2. ಇಲ್ಲೇ ನಾವು ಇದು ಬರ್ಕೊತೀವಲ್ಲ, ಇದೇ ಇಂಪಾರ್ಟೆಂಟು. ಡಿನಾಮಿನೇಟರ್ ಇರ್ತಕ್ಕಂಥದ್ದನ್ನ ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಬರ್ಕೋಬೇಕು. ಈ ರೀತಿ ಮಾಡ್ತಾ ಹೋಗಬೇಕು. ಈಗ ನೆಕ್ಸ್ಟ್ ನೋಡೋದಾದರೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಆಫ್ ದ ಫಾಲೋಯಿಂಗ್ 1/√5 + √2. ಇಲ್ಲಿ ರೂಟನ್ನು ರಿಮೂವ್ ಮಾಡಬೇಕು. ಡಿನಾಮಿನೇಟರ್ ಇರ್ತಕ್ಕಂಥ ರೂಟನ್ನು ರಿಮೂವ್ ಮಾಡಬೇಕು. ಅದನ್ನೇ ನಾವು ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಕರಿತಾ ಹೋಗ್ತೀವಿ. ಆ್ಯಸ್ ಇಟ್ ಈಸ್ 1/√5 + √2. ಇದು ಫಸ್ಟ್ ಕೊಟ್ಟಿರೋ ಕ್ವಶನ್ ಬರ್ಕೊಳ್ತೀರಾ. 1/√5 + √2 ಫಸ್ಟ್ ಬರ್ಕೋಬೇಕು. ವಾಟ್ ಈಸ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ √5 + √2? √5 + √2ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅಂತ ಗೊತ್ತಿರಬೇಕು ನಿಮಗೆ. ಫಸ್ಟು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಪ್ಪ ಅಂದರೆ √5 + √2ಗೆ ರ್ಯಾಷನಲೈಸಿಂಗ್ ಫ್ಯಾಕ್ಟರು √5 - √2 ಆಗುತ್ತೆ. ಅಂದರೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಒಂದು ವೇಳೆ ಇಲ್ಲಿ √5 - √2 ಅಂತ ಇದ್ದಿದ್ರೆ ಅದರ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗ್ತಿತ್ತು, √5 + √2 ಅಂತ ಆಗ್ತಾಯಿತ್ತು. ಬಟ್ ಇಲ್ಲಿ ಕೊಟ್ಟಿರೋ ಕ್ವಶನಲ್ಲಿ √5 + √2 ಅಂತ ಇದೆ. √5 + √2ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗುತ್ತೆ, √5 - √2 ಅಂತ ಬರ್ಕೊಳ್ಬೋದು. ದೇರ್ಫೋರ್ ಆ ಒಂದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ನಾವು ಬೋತ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ದೇರ್ಫೋರ್ 1/√5 + √2 ಕ್ವಶನ್ ಹಾಗೆ ಬರ್ಕೊಳ್ರಿ, ಇಂಟು √5 - √2. ಯಾಕಂದರೆ ಇಲ್ಲಿ ಪ್ಲಸ್ ಇದೆ, ಅದು ಮೈನಸ್ ಮಾಡ್ಕೋಬೇಕು. √5 - √2 /√5 - √2 ಅಂತ ಬರ್ಕೋಬೇಕು. ಸಿಂಪಲ್. ಅರ್ಥ ಆಯ್ತಲ್ಲ ಇದು? ಪ್ಲಸ್ ಸೈನ್ ಚೇಂಜ್ ಮಾಡ್ಕೊಂಡು ಬರ್ಕೊಳ್ಳೋದಪ್ಪ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ. ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಬರ್ಕೋಬೇಕು, ಮೈನಸ್ ಇದ್ದರೆ ಪ್ಲಸ್ ಬರ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಸೇಮ್. ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ತೀರಾ. 1 ಇಂಟು √5 - √2 √5 - √2ನೇ ಬರುತ್ತೆ, ಡಿವೈಡ್ ಬೈ √5 + √2 ಇಂಟು √5 - √2 ಬರುತ್ತೆ. ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿರಿ. ನೋಡಿ, √5 + √2 ಇಂಟು √5 - √2. ಇಲ್ಲಿ a + b ಇಂಟು a - b ಫಾರ್ಮುಲಾ ಬರುತ್ತಾ. a + b ಇಂಟು a - b ಇಸ್ ಈಕ್ವಲ್ ಟು a² - b² ಅಂತ ಬರ್ಕೊಳ್ತೀರಿ. ಹಾಗಾಗಿ ಇಲ್ಲಿ ಡೈರೆಕ್ಟಾಗಿ ಏನು ಬರ್ಕೋಬೇಕು, √5 ಹೋಲ್ ಸ್ಕ್ವೇರ್ - √2 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಫಸ್ಟ್ ಟರ್ಮ್ ಯಾವ್ದು, √5 ಇದೆ ಹೋಲ್ ಸ್ಕ್ವೇರ್, ಮಧ್ಯ ಮೈನಸ್ ಇರಲೇಬೇಕು, ಮೈನಸ್. ಸೆಕೆಂಡ್ ಟರ್ಮ್ ಯಾವುದಿದೆ, √2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿರಿ, ಇಲ್ಲೂ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿರಿ. ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ. √5 - √2 ಏನು ಸಿಂಪ್ಲಿಫೈ ಆಗಲ್ಲ, ಅದು ಹಾಗೆ ಬರ್ಕೊಳ್ರಿ. ಡಿವೈಡ್ ಬೈ ಇಲ್ಲಿ 5 ಉಳೀತು, ಇಲ್ಲಿ 2 ಉಳೀತು. ಇಲ್ಲಿ 5 ಹೆಂಗೆ ಉಳಿತು ಅಂತ ಗೊತ್ತಾಯ್ತಲ್ಲ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು. √5 ಹೋಲ್ ಸ್ಕ್ವೇರ್ ಹೆಂಗೆ ಬಂತು, ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ಇಲ್ಲಿ a + b
ಎ ಮೈನಸ್ ಬಿ ಫಾರ್ಮುಲಾ ಆಗಿದೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಎ ಅಂದರೆ √5, ಬಿ ಅಂದರೆ √2. ಎ ಸ್ಕ್ವೇರ್ ಮಾಡಿದಾಗ √5 ಹೋಲ್ ಸ್ಕ್ವೇರ್ ಆಗುತ್ತೆ, ಬಿ ಸ್ಕ್ವೇರ್ ಮಾಡಿದಾಗ √2 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ 5 ಉಳಿತು. ಈ ಸ್ಕ್ವೇರು ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದಾಗ 2 ಉಳಿಯಿತು, 5 ಮೈನಸ್ 2 ಉಳಿಯುತ್ತೆ. ನ್ಯೂಮರಲ್ಲಿ √5 ಮೈನಸ್ √2 ಹಾಗೆ ಬರ್ಕೊಡ್ರಿ, ಡಿವೈಡೆಡ್ ಬೈ 3 ಉಳಿತು. 5 ಮೈನಸ್ 2 ಅಂದರೆ 3 ಆಗುತ್ತೆ. ದಿಸ್ ಈಸ್ ದ ನೋಡಿ, ಡಿನಾಮಿನೇಟರಲ್ಲಿ √2 ನಂಬರ್ ಓದ್ವಾ, ರ್ಯಾಷನಲ್ ನಂಬರ್ ಬಂತಾ. ಈ ರೀತಿ ನಾವು ನ್ಯೂಮರೇಟರ್ ಏನಾರು ಇರಲಿ, ನಾವು ಹೇಳಿದ್ರೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಮಾತ್ರ ರೂಟನ್ನು ರಿಮೂವ್ ಮಾಡ್ಬೇಕು ನಾವು. ದಟ್ ಈಸ್ ದ ಪ್ರಾಬ್ಲಮ್, ಅಂಡರ್ಸ್ಟ್ಯಾಂಡ್. ಆ್ಯಂಡ್ ನೆಕ್ಸ್ಟು rationalize the denominator of the following. 1/√7 minus √2. ಸೇಮ್ ಫಸ್ಟ್ 1/√7 minus √2 ಇಂಟು ನೋಡಿ ಇಲ್ಲಿ ಮೈನಸ್ ಇದೆಯಾ, ಪ್ಲಸ್ ಬರ್ಕೋಬೇಕು ಅಷ್ಟೇ. √7 + 2 /√7 + 2 ಅಂತ ಬರ್ಕೋಬೇಕು. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಏನಾಗುತ್ತೆ ಅವಾಗ, √7 + 2 ಅನ್ನೋದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಗುತ್ತೆ. ದೇರ್ಫೋರ್ 1 × √7 + 2 √7 + 2ನೇ ಬರುತ್ತೆ, ಡಿವೈಡ್ ಬೈ a - b × a + b = a² - b². a ಅಂದರೆ √7, b ಅಂದರೆ 2², ಹಾಗಾಗಿ √7 ಹೋಲ್ ಸ್ಕ್ವೇರ್ ಮೈನಸ್ 2² ಬರುತ್ತೆ. ಈಗ ನ್ಯೂಮರೇಟರಲ್ಲಿ √7 + √2 ಹಾಗೆ ಬರ್ಕೊಳ್ರಿ. ನೋಡಿ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಏನು ಉಳಿತು, ಇಲ್ಲಿ 7 ಉಳಿತು, ಮೈನಸ್ ಇಲ್ಲಿ ರೂಟ್ ಇಲ್ಲ, ಇಲ್ಲಿ ಬರೀ 2 ಮಾತ್ರ ಇದೆ, ಇಲ್ಲಿ ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಯ್ತು ಹೇಳಿದ್ದು. √2 ಅಂತಿದ್ದರೆ ರೂಟ್ ಕ್ಯಾನ್ಸಲ್ ಮಾಡ್ಬೋದಿತ್ತು, ಬಟ್ 2² ಅಂತಿದೆ. 2² ಅಂದರೆ ಗೊತ್ತಿರಬೇಕು, 2 × 2 ಎಷ್ಟಾಗುತ್ತೆ, 4 ಆಗುತ್ತೆ. 4 ಬರ್ಕೊಳ್ಬೇಕು. ದೇರ್ಫೋರ್ 7 - 4 ಬರುತ್ತೆ. ದೇರ್ಫೋರ್ √7 + √2, ಸಾರಿ ಇಲ್ಲಿ √2 ಇಲ್ಲ, ಯಾಕಂದರೆ 2 ಮಾತ್ರ ಇದೆ, ಇಲ್ಲಿ 2 ಅಂತ ಬರ್ಕೋಬೇಕಷ್ಟೇ, ಮಿಸ್ಟೇಕ್ ಆಗಿದೆ. ಇಲ್ಲಿ 2 ಅಂತ ಬರ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ √7 + 2 ಅಂತಲೇ ಆಗುತ್ತೆ, ರೂಟ್ ಬರಲ್ಲ, ಯಾಕಂದರೆ ನೋಡಿ ಇಲ್ಲಿ ಮೇಲೆ ರೂಟ್ ಇಲ್ಲ, 2 ಮಾತ್ರ ಇದೆ, ಹಾಗಾಗಿ 2 ಅಷ್ಟೇ ಬರ್ಕೋಬೇಕು. ಇಲ್ಲಿ ಮಿಸ್ ಆಗಿ ಬರೆದಿರೋದು, ಇಲ್ಲಿ ಕೂಡ 2 ಅಷ್ಟೇ. √7 + 2 ಡಿವೈಡ್ ಬೈ 7 - 4 ಅಂದರೆ ಎಷ್ಟು, 3 ಬರುತ್ತೆ. ದಿಸ್ ಈಸ್ ದ ಆನ್ಸರ್, ಅಂಡರ್ಸ್ಟ್ಯಾಂಡ್. ಈ ಥರ ಪ್ರಾಬ್ಲಮ್ಸ್ಗಳನ್ನು ಎಕ್ಸಾಮಿನೇಷನ್ಗೆ ಭಾಳ ಇಂಪಾರ್ಟೆಂಟು. ಎಕ್ಸಾಂಪಲ್ ಪ್ರಾಬ್ಲಮ್ಸು ಮತ್ತು ಎಕ್ಸಸೈಸ್ ಪ್ರಾಬ್ಲಮ್ಸ್ ಭಾಳ ಇದ್ದಾವೆ, ಇವನ್ನೆಲ್ಲವನ್ನು ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ವಿ ಶಾಲ್ ಗೋ ಫಾರ್ ಲಾಸ್ ಆಫ್ ಎಕ್ಸ್ಪೋನೆಂಟ್. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಲಾಸ್ ಆಫ್ ಎಕ್ಸ್ಪೋನೆಂಟ್. ದೇರ್ ಆರ್ 5 ಲಾಸ್ ಆಫ್ ಎಕ್ಸ್ಪೋನೆಂಟ್. a to the power of m into a to the power of n is equal to a to the power of m plus n. First one, a to the power of m divided by a to the power of n is equal to a to the power of m minus n. Second law of exponent. ನೆಕ್ಸ್ಟ್ a into b whole to the power of, third law ಅಂದರೆ ಯಾವುದಪ್ಪ ಅಂದರೆ a to the power of m whole to the power of n is equal to a to the power of m into n. ಇದು third law of exponent. ನೆಕ್ಸ್ಟ್ ಫೋರ್ತ್ ಒನ್, a into b whole to the power of n is equal to a to the power of n into b to the power of n. ಅಂದರೆ ಇದು ಎರಡಕ್ಕೂ ಸೇರಿ ಒಂದೇ ಎಕ್ಸ್ಪೋನೆಂಟ್ ಇದೆ, ಅದು ನಾವೇನು ಮಾಡ್ಬೋದು, ಎರಡಕ್ಕೂ ಸಪ್ರೇಟ್ ಎಕ್ಸ್ಪೋನೆಂಟ್ ಬರ್ಕೋಬೋದು. ಅದೇ ಥರ a/b whole to the power of n is equal to a to the power of n divided by b to the power of n. ಇಲ್ಲಿ ಕೂಡ ಅಷ್ಟೇ ಫ್ರ್ಯಾಕ್ಷನ್, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಸೇರಿ ಒಂದೇ ಎಕ್ಸ್ಪೋನೆಂಟ್ ಇದೆ, ಅದು ನ್ಯೂಮರೇಟರ್ಗೆ ಸಪ್ರೇಟ್ ಬರ್ಕೋಬೋದು, ಡಿನಾಮಿನೇಟರ್ಗೆ ಸಪ್ರೇಟ್ ಬರ್ಕೋಬೋದು. ದೀಸ್ ಆರ್ ದಿ 5 ಲಾಸ್ ಆಫ್ ಎಕ್ಸ್ಪೋನೆಂಟ್. ಜ್ಞಾಪಿಟ್ಕೋಬೇಕು. ಈ ಒಂದು ಲಾಸ್ ಆಫ್ ಎಕ್ಸ್ಪೋನೆಂಟ್ ಮೇಲೆ ಸಮ್ ಪ್ರಾಬ್ಲಮ್ಸ್ ಇದ್ದಾವೆ, 1 ಮಾರ್ಕ್ 2 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸ್ಗಳಿದ್ದಾವೆ, ಅವನ್ನ ನೋಡ್ತಾ ಹೋಗೋಣ. ನೋಡಿ, ಫೈಂಡ್ 64 to the power of 1/2 ಅಂತ ಇದೆ. ಫೈಂಡ್ 64 to the power of 1/2. ಇದು ಅಪ್ಲಿಕೇಬಲ್ ಫಾರ್ ಲಾಸ್ ಆಫ್ ಎಕ್ಸ್ಪೋನೆಂಟ್ ಸಂಬಂಧಪಟ್ಟ ಹಾಗೆ. ನೋಡಿ 64 ಅನ್ನೋದು ಬೇಸ್ ನಂಬರ್ ಅಂತ ಆಗುತ್ತೆ. ಇದು 1/2 ಅನ್ನೋದು ಎಕ್ಸ್ಪೋನೆಂಟ್ ಅಂತ ಕರಿತೀವಿ, ಅಥವಾ ಇಂಡೆಕ್ಸ್ ಅಂತ ಕರಿತಾ ಹೋಗ್ತೀವಿ, ಅಥವಾ ಪವರ್ ಅಂತ ಕರಿತಾ ಹೋಗ್ತೀವಿ. ಬಟ್ 64 ಅನ್ನೋದು ಮಾತ್ರ ಬೇಸ್. ಇದನ್ನು ಸ್ವಲ್ಪ ನಾವು ಹೈಲೈಟ್ ಆಗಿ ಸ್ವಲ್ಪ ದೊಡ್ಡದಲ್ಲಿ ಬರೀಬೇಕು, ಎಕ್ಸ್ಪೋನೆಂಟನ್ನು ಚಿಕ್ಕದಾಗಿ ಬರಿತಾ ಹೋಗಬೇಕು. 64 ನಾವೆಂತ ಬರ್ಕೋಬೋದು, ಬೇಸನ್ನು 8 × 8 ಅಂತ ಬರ್ಕೋಬೋದಾ. 8 8 ಎಷ್ಟು, 64. ಹಾಗಾಗಿ 64 ಬದಲಾಗಿ 8 × 8 whole to the power of 1/2 ಅಂತ ಬರ್ಕೊಳ್ತೀನಿ. 8 × 8 ಅಂದರೆ ನಿಮ್ಗೆ ಗೊತ್ತಿರುವಾಗ 8² ಅಂತ ಹೇಳ್ತೀವಿ. ಇಲ್ಲಿ ಈ ರೀತಿ ಬರ್ಕೋಬೇಕು. ಇದನ್ನ 82 ಅಲ್ಲ, ಇದೇನಿದು 8² ಅಂತೇಳಿ. 8² whole to the power of 1/2 ಅಂತ ಬರ್ಕೊಳ್ಬೇಕು. 8² whole to the power of 1/2 ಏನಾಗುತ್ತೆ, a to the power of m whole to the power of n. ಥರ್ಡ್ ಲಾ ಆಫ್ ಎಕ್ಸ್ಪೋನೆಂಟ್ ಇದೆಯಲ್ಲ, a to the power of m whole to the power of n is equal to a to the power of m into n. ಅವಾಗ ನಾವು ಎರಡನ್ನು ಮಲ್ಟಿಪ್ಲೈ ಮಾಡಬೇಕು, 2 × 1/2 ಆಗುತ್ತೆ. ಈ 2 ಕ್ಯಾನ್ಸಲ್ ಆಗುತ್ತೆ, 1 ಮಾತ್ರ ಉಳಿಯುತ್ತೆ, a to the power of 1 ಬರುತ್ತೆ. a to the power of 1 ಅಂದರೆ ಎಷ್ಟು, 8 ಆನ್ಸರ್ ಆಗುತ್ತೆ. ಹಾಗಾಗಿ 64 to the power of 1/2 ವ್ಯಾಲ್ಯೂ ಎಷ್ಟಾಗಾದರೆ 8 ಅಂತೇಳಿ. ಇಲ್ಲಿ ಜ್ಞಾಪಿಟ್ಕೊಳ್ರಿ, ಇದು 82 ಅಲ್ಲ, 8² ಅಂತೇಳಿ. 2 ಸ್ವಲ್ಪ ಚಿಕ್ಕದಾಗಿ ಮೇಲೆ ಬರೀಬೇಕಷ್ಟೆ. ಆ ಥರ ಬರ್ಕೊಂಡು ಇವೆರಡನ್ನ ನಾವು ಎಕ್ಸ್ಪೋನೆಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ 2 × 1/2, 2 ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ, a to the power of 1 ಅಂತ ಬರುತ್ತೆ, 8 ಆನ್ಸರ್ ಆಗುತ್ತೆ. ನೆಕ್ಸ್ಟ್ 120 to the power of 1/3. ಸಿಮಿಲರ್ಲಿ 125 to the power of 1/3 ಅಂದರೆ 125ನ ನಾವು 5 × 5 × 5 ಅಂತ ಬರ್ಕೋಬೋದು. 5 5 25,
25 5 5 25 25 5 125 ಅಂತ ಗೊತ್ತಿರುತ್ತೆ ನಿಮಗೆ. ಹಾಗೆ 5 to the 5 5 5 ಇಂಟು 1 to the power of ಅಂತ ಬರ್ಕೋಬೋದು. 5 to the power of 3 ಯಾಕಂದರೆ 5 ಎಷ್ಟದೇ ರಿಪೀಟ್ ಆಗಿದೆ ಇಲ್ಲಿ 5, ಇದು 53 ಅಲ್ಲ ತಪ್ಪು. 5 to the power of 3 5 ಬರೆದು ಮೇಲೆ ಸ್ವಲ್ಪ ಚಿಕ್ಕದಾಗಿ ಬರೀಬೇಕು. ಓಲ್ ಟು ದಿ ಪವರ್ ಆಫ್ 1/3 ಅದನ್ನು ಮತ್ತೆ ಅದಕ್ಕಿಂತ ಮೇಲೆ ಬರೀಬೇಕು. ಹಾಗಾಗಿ a to the power of m ಓಲ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ ಟು a to the power of m ಇಂಟು n. ಅವೆರಡು ಎಕ್ಸ್ಪೊನೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಆವಾಗ 5 to the power of 3 ಇಂಟು 1/3 ಆಗುತ್ತೆ. 3 1s ಡಿವೈಡ್ ಮಾಡಿದರೆ 1 ಮಾತ್ರ ಉಳಿಯುತ್ತೆ. 5 to the power of 1 ಆಗುತ್ತೆ. ಆನ್ಸರ್ ಎಷ್ಟಾಗುತ್ತೆ? 5 ಆಗುತ್ತೆ. ಸಿಂಪಲ್. ಅದೇ ರೀತಿ 32 to the power of 2/5 ಅಂತ ಇದೆ ನೋಡಿ. 32 to the power of 2/5 ಅಂತೇಳಿ. 32 ನಾವೇನು ತಗೋಬೋದು? 2 ಇಂಟು 2 ಇಂಟು 2 ಇಂಟು 2 ಇಂಟು 2 2 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 32 ಬರುತ್ತೆ. ಓಲ್ ಟು ದಿ ಪವರ್ ಆಫ್ 2/5. ಇದನ್ನು 2 to the power of 5 ಅಂತ ಬರ್ಕೊಳ್ಬೇಕು. 25 ಅಲ್ಲ, ಅಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ. 2 to the power of 5 ಓಲ್ ಟು ದಿ ಪವರ್ ಆಫ್ 2/5 ಅಂತ ಬರ್ಕೊಳ್ರಿ. ಆವಾಗ ಥರ್ಡ್ ಲಾ ಆಫ್ ಎಕ್ಸ್ಪೊನೆಂಟ್ ಪ್ರಕಾರ a to the power of m ಓಲ್ ಟು ದಿ ಪವರ್ ಆಫ್ n ಇಸ್ ಈಕ್ವಲ್ ಟು a to the power of m ಇಂಟು n. ಅಂದರೆ ಪವರ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. 2 to the power of 5 ಇಂಟು 2/5 ಆಗುತ್ತೆ. 5 ಕ್ಯಾನ್ಸಲ್ ಮಾಡಿದ್ರೆ 2 ಉಳಿಯುತ್ತೆ. 2 to the power of 2 ಆಯಿತು. ಅಂದರೆ 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದರೆ ಎಷ್ಟು? 2 ಇಂಟು 2 ವಿಚ್ ಈಸ್ ಈಕ್ವಲ್ ಟು 4. ಅವಾಗ ಆನ್ಸರ್ ಎಷ್ಟು ಬರುತ್ತೆ? 4 ಬರುತ್ತೆ. ನೋಡಿ ಇಲ್ಲಿ 2 to the power of 2/3 ಇಂಟು 2 to the power of 1/5 ಈ ಥರ ಡಾಟ್ ಇದ್ದರೆ ಇದು ಮಲ್ಟಿಪ್ಲಿಕೇಶನ್. ಅದೇ ಮಧ್ಯಕ್ಕಿದ್ದರೆ ಅದು ಡಾಟ್ ಡೆಸಿಮಲ್ ಪಾಯಿಂಟು. ಬಟ್ ಕೆಳಗಡೆ ಇದೆ ಮಲ್ಟಿಪ್ಲಿಕೇಶನ್. 2 to the power of 2/3 ಇಂಟು 2 to the power of 1/5. ನೋಡಿ ಫೋರ್ತ್ ಲಾ ಆಫ್ ಎಕ್ಸ್ಪೊನೆಂಟ್ ಇದೆ ನೋಡಿ. a to the power of n ಇಂಟು b to the power of n ಇಸ್ ಈಕ್ವಲ್ ಟು a ಇಂಟು b ಓಲ್ ಟು ದಿ ಪವರ್ ಆಫ್ n ಅಂತ ಬರ್ಕೊಳ್ಬೋದು ಫೋರ್ತ್ ಲಾ ಆಫ್ ಎಕ್ಸ್ಪೊನೆಂಟ್ ಪ್ರಕಾರ. ಅಥವಾ ಇಲ್ಲಿ ಫಸ್ಟ್ ಲಾ ಇದೆ ಇದು. a to the power of m ಇಂಟು a to the power of n ಫಾರ್ಮುಲಾ ಬರುತ್ತಲ್ಲ. a to the power of m ಇಂಟು a to the power of n ಇಸ್ ಈಕ್ವಲ್ ಟು a to the power of m ಪ್ಲಸ್ n ಅಂತ ಇದೆಯಲ್ಲ. ಹಾಗೆ 2 ಇಂಟು 2/3 ಪ್ಲಸ್ 1/5 ಅಂತ ಇದೆ. ಇವೆರಡು ಫ್ರಾಕ್ಷನ್ಸನ್ನು ನೀವು ಆ್ಯಡ್ ಮಾಡಬೇಕು. ಎಲ್ ಸಿ ಎಮ್ ತಗೊಂಡ್ರೆ 15 ಎಲ್ ಸಿ ಎಮ್ ಬರುತ್ತೆ. 2 to the power of 15 ಎಲ್ ಸಿ ಎಮ್ ತಗೊಂಡ್ರೆ 2 ಇಂಟು ಕ್ರಾಸ್ ಮಾಡ್ಕೊಬೇಕು. 2 5 2 ಇಂಟು 5 ಪ್ಲಸ್ 1 ಇಂಟು 3 ಅಂತ ಬರ್ಕೊಳ್ತೀರಾ. 2 to the power of 2 5 10 ಪ್ಲಸ್ 1 3 3 ಡಿವೈಡ್ ಬೈ 3 ಇಂಟು 5 15 ಆಗುತ್ತೆ. 2 to the power of 2 ಪ್ಲಸ್ 3 13 ಅಲ್ಲ 10 ಪ್ಲಸ್ 3 13 ಡಿವೈಡ್ ಬೈ 15 13/15 ಆಗುತ್ತೆ. ಇಲ್ಲಿ ಅಡಿಷನ್ ಆಫ್ ಫ್ರಾಕ್ಷನ್ಸ್ ಗೊತ್ತಿರಬೇಕು ನಿಮಗೆ. ಎಲ್ ಸಿ ಎಮ್ ತಗೊಂಡು ನಾವು ಆ್ಯಡ್ ಮಾಡಬೇಕು. ಆವಾಗ ನಿಮಗೆ ಆನ್ಸರ್ ಬರುತ್ತೆ. ಬೇಸ್ 2 ಆಗುತ್ತೆ. ಎಕ್ಸ್ಪೊನೆಂಟು 13/15 ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ 7 to the power of 1/2 ಇಂಟು a to the power of 1/2 ಇದು ಕೂಡ ಫಸ್ಟ್ ಲಾ ಆಫ್ ಎಕ್ಸ್ಪೊನೆಂಟ್ ಮೇಲೆ ಬರುತ್ತಾ ಹೋಗುತ್ತೆ. ಅಥವಾ ಇಲ್ಲಿ ನೋಡಿ 7 to the power of ಬಟ್ ಇಲ್ಲಿ ಎರಡು ಎಕ್ಸ್ಪೊನೆಂಟ್ ಸೇಮ್ ಇದ್ದಾವೆ. ಹಾಗಾಗಿ ಇಲ್ಲಿ ಫೋರ್ತ್ ಲಾ ಆಫ್ ಎಕ್ಸ್ಪೊನೆಂಟ್ ಯೂಸ್ ಮಾಡಬೇಕು. 7 ಇಂಟು 8 ಓಲ್ ಟು ದಿ ಪವರ್ ಆಫ್ 1/2 ಅಂತ ಬರ್ಕೋಬೋದು. ಅಂದರೆ a to the power of n ಇಂಟು b to the power of n ಇಸ್ ಈಕ್ವಲ್ ಟು a ಇಂಟು b ಓಲ್ ಟು ದಿ ಪವರ್ ಆಫ್ n ಅಂತ ಒಂದು ಫಾರ್ಮುಲಾ ಇದೆ ನೋಡಿ. ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಇಲ್ಲಿ ಎರಡು ಎಕ್ಸ್ಪೊನೆಂಟ್ ಸೇಮ್ ಇರೋದ್ರಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಒಂದೇ ಎಕ್ಸ್ಪೊನೆಂಟ್ ಬರ್ಕೋಬೋದು. 7 ಇಂಟು 8 ಓಲ್ ಟು ದಿ ಪವರ್ ಆಫ್ 1/2 7 8 56 ಟು ದಿ ಪವರ್ ಆಫ್ 1/2 ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ ಯಾಕೆ ಹಿಂಗೆ ಮಾಡಿದ್ವಿ ಅಂದರೆ ಇಲ್ಲಿ ನೋಡಿ ಎಕ್ಸ್ಪೊನೆಂಟ್ ಬೇರೆ ಬೇರೆ ಆಗಿದೆ. ಇಲ್ಲಿ 2/3 ಇದೆ, ಇಲ್ಲಿ 1/5 ಇದೆ. ಹಾಗಾಗಿ ಇಲ್ಲಿ ಈ ರೀತಿ ಫಸ್ಟ್ ಲಾ ಆಫ್ ಎಕ್ಸ್ಪೊನೆಂಟನ್ನು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ಬಟ್ ಇಲ್ಲಿ ಎಕ್ಸ್ಪೊನೆಂಟ್ ಸೇಮ್ ಇರೋದ್ರಿಂದ ಇಲ್ಲಿ ಫೋರ್ತ್ ಲಾ ಆಫ್ ಎಕ್ಸ್ಪೊನೆಂಟನ್ನು ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಈ ಒಂದು ಚಾಪ್ಟ್ರಲ್ಲಿ ಕಲಿತಂಥ ಇಂಪಾರ್ಟೆಂಟ್ ಕ್ವಶನ್ಸು. ನೋಡಿ ರ್ಯಾಷನಲ್ ನಂಬರ್ಸು ಅಂದ್ರೇನು, ಇರ್ಯಾಷನಲ್ ನಂಬರ್ಸ್ ಅಂದ್ರೇನು, ರಿಯಲ್ ನಂಬರ್ಸ್ ಅಂದ್ರೇನು, ಇವು ಮೂರು ಡೆಫಿನೇಷನ್ಸ್ ಭಾಳ ಇಂಪಾರ್ಟೆಂಟು. ಜೊತೆಗೆ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಮತ್ತು ನಾನ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್ ಅದೊಂದು ಇಂಪಾರ್ಟೆಂಟು. ಅದಾದಮೇಲೆ ಫೈಂಡ್ ದ 5 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 and 4 ಅಂತ ಕೇಳ್ತಾ ಹೋಗ್ತಾರೆ. ಆ ಥರ ಕ್ವಶನ್ಸ್ ಭಾಳ ಇಂಪಾರ್ಟೆಂಟು. ಅದಾದಮೇಲೆ √2 √3 ಮತ್ತು √5 ನಂಬರ್ಲೇನೇ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಅವು ಇಂಪಾರ್ಟೆಂಟು. ಅದಾದಮೇಲೆ 0.333 ಅನ್ನು p/q ಫಾರಮ್ ಕನ್ವರ್ಟ್ ಮಾಡೋದು. 1.2727 ಅನ್ನು ಒಂದು p/q ಫಾರಮ್ ಕನ್ವರ್ಟ್ ಮಾಡೋದು. ಆ ಥರ ಕ್ವಶನ್ಸ್ಗಳು p/q ಫಾರಮ್ ಕನ್ವರ್ಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳು ಇಂಪಾರ್ಟೆಂಟು. ಆಮೇಲೆ ಇವತ್ತಿನ ಚಾಪ್ಟರ್ ಕಲಿತಂಥ ಆಪರೇಷನ್ಸ್ ಆನ್ ರಿಯಲ್ ನಂಬರ್ಸ್, ಅಡಿಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು ಮತ್ತು ಡಿವಿಷನ್ ಮಾಡೋದು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಪ್ಪ ಅಂದರೆ ರ್ಯಾಷನಲೈಸ್ ದ ಡಿನಾಮಿನೇಟರ್, ಅದು ಭಾಳ ಇಂಪಾರ್ಟೆಂಟು. ಜೊತೆಗೆ ಲಾಸ್ ಆಫ್ ಎಕ್ಸ್ಪೊನೆಂಟ್ಸ್ಗಳ ಮೇಲೆ ಒನ್ ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ಅವನ್ನು ಕೂಡ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಇದಿಷ್ಟು ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟು. ಏನೇನು ಈಗ 3 ಪೀರಿಯಡಲ್ಲಿ ರಿವಿಷನ್ ಮಾಡಿದ್ನೋ ಇವೆಲ್ಲವನ್ನು ನೀವು ಕ್ಲಿಯರಾಗಿ ಕಲಿತಾ ಹೋಗಬೇಕು. ಓಕೆನಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇನ್ನೇನಾರು ಎಲ್ಲರೂ ಕೂಡ ವರ್ಕ್ ಮಾಡಿ ನೀವು ನೋಟ್ಸ್ ಏನು ಕ್ವಶನ್ಸ್ ಇದ್ದಾವೋ ಎಲ್ಲ ಕ್ವಶನ್ಸನ್ನು ಕ್ಲೀನಾಗಿ ವರ್ಕ್ ಮಾಡಿ ಆಮೇಲೆ
ಕ್ವಶನ್ಸನ್ನು ಕಲಿಬೇಕು. FA1 ಇರುತ್ತೆ 18ನೇ ತಾರೀಕಿಂದ, ಇದೇ ತಿಂಗಳ 18ನೇ ತಾರೀಕಿಂದ FA1 ನಾವು ಮಾಡ್ತಾ ಹೋಗ್ತೀವಿ. FA1ಗೆ ಈ ಒಂದು ಚಾಪ್ಟರ್ ಇರುತ್ತೆ. ಹಾಗಾಗಿ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಏನು ನಾನು ಈ 3 ವೀಡಿಯೋದಲ್ಲಿ ಏನು ರಿವಿಷನ್ ಮಾಡಿದ್ದೀನೋ ಅವೆಲ್ಲವನ್ನು ಕ್ಲೀನಾಗಿ ಕಲಿತಾ ಹೋಗಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.